ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ತವ್ಯ ನಿರತ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರ ರಾಸಲೀಲೆ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗಿ ಇಡೀ ಪೊಲೀಸ್ ಇಲಾಖೆಗೆ ಮುಜುಗರವನ್ನ ಉಂಟು ಮಾಡಿತು. ಬಟ್ ರಾಮಚಂದ್ರ ರಾವ್ ಮಾತ್ರ ಈ ವಿಡಿಯೋಗಳು ನಿಜ ಅಲ್ಲ, ಯಾರೋ ನನ್ನ ತೇಜೋವಧೆ ಮಾಡೋದಕ್ಕೆ ಎಐ ಮೂಲಕ ನಕಲಿ ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ ಅಂತ ಆರೋಪವನ್ನ ತಳ್ಳಿ ಹಾಕಿದ್ರು. ಆದ್ರೆ ಈಗ ಈ ವಿಡಿಯೋದ ಅಸಲಿಯತ್ತು ಬಯಲಾಗಿದೆ. ಈ ಪ್ರಕರಣದ ಕಂಪ್ಲೀಟ್ ಡೀಟೇಲ್ಸ್ ಏನು ಅಂತ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ರಾಮಚಂದ್ರ ರಾವ್ 2016-17ರ ಅವಧಿಯಲ್ಲಿ ಬೆಳಗಾವಿಯ ವಲಯದಲ್ಲಿ ಐಜಿಪಿ ಆಗಿದ್ದಾಗ ಪೊಲೀಸ್ ಠಾಣೆಯ ಒಳಗೆ ಮಹಿಳೆಯರೊಟ್ಟಿಗೆ ಅಸಭ್ಯವಾಗಿ ವರ್ತನೆ ಮಾಡಿದಂತಹ ವಿಡಿಯೋಗಳನ್ನ ಆ ಮಹಿಳೆಯರ ಪೈಕಿ ಒಬ್ರು ಉದ್ದೇಶಪೂರ್ವಕವಾಗಿಯೇ ಚಿತ್ರೀಕರಣ ಮಾಡಿದ್ರು. ಆಮೇಲೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡೋದಕ್ಕೆ ಪ್ರಾರಂಭ ಆಯಿತು. ಕರ್ತವ್ಯ ನಿರತ ಪೊಲೀಸ್ ಅದು ತಾನು ಕರ್ತವ್ಯವನ್ನ ನಿರ್ವಹಿಸುವಂತಹ ಜಾಗದಲ್ಲಿ ಇಂತಹ ಕೆಲಸ ಮಾಡ್ತಾನೆ ಅಂತ ಅಂದ್ರೆ ನಿಮ್ಮನ್ನ ನಾವು ಹೇಗ್ ನಂಬಬೇಕು? ನಮ್ಗೆ ಸೆನ್ಸ್ ಇಲ್ಲ, ನೀವೇನ್ ಸಾರ್ವಜನಿಕರಿಗೆ ಹೇಳ್ತೀರಾ ಅಂತ ಸೋಷಿಯಲ್ ಮೀಡಿಯಾ ತುಂಬಾ ಬೈಗುಳಗಳ ಸುರಿಮಳೆನೆ ಹರಿದಿತ್ತು. ಇದರಿಂದ ಮುಜುಗರಗೊಂಡ ಪೊಲೀಸ್ ಇಲಾಖೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಉನ್ನತ ತನಿಖೆಗೆ ಆದೇಶವನ್ನ ನೀಡಿತು. ರಾಮಚಂದ್ರ ರಾವ್ ಇದು ಎಐ ವಿಡಿಯೋ ಅಂತ ಹೇಳಿದ್ರು. FSL ನಲ್ಲಿ ವಿಡಿಯೋಗಳು ಡೀಪ್ ಫೇಕ್ ಅಂತ, ಎಐ ಅಲ್ಲ, ವಿಡಿಯೋದಲ್ಲಿನ ಯಾವುದೇ ದೃಶ್ಯಾವಳಿಗಳನ್ನ ತಿರುಚಿಲ್ಲ ಅನ್ನುವಂತಹದ್ದು ಸಾಬೀತಾಗಿದೆ. ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ, ವಿಡಿಯೋ ಬೆಳಕಿಗೆ ಬರ್ತಾ ಇದ್ದಂತೆ ಇಬ್ಬರು ಮಹಿಳೆಯರು ನಾಪತ್ತೆಯಾಗಿದ್ದಾರೆ. ಅವರು ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಈ ಪ್ರಕರಣದ ಮುಂದಿನ ತನಿಖೆ ಹಾಗೆ ಕಾನೂನು ಪ್ರಕ್ರಿಯೆಗಳಿಗೆ ಆ ಮಹಿಳೆಯರ ಹೇಳಿಕೆ ಏನಿದೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಸೊ ಅವರ ಪತ್ತೆಗೆ ಈಗ ಶೋಧ ಕಾರ್ಯ ಚುರುಕುಗೊಳಿಸಲಾಗಿದೆ. ಈ ಪ್ರಕರಣದಲ್ಲಿ ಕೆಲವು ಸೂಕ್ಷ್ಮ ವಿಚಾರಗಳೂ ಇದೆ. ವಿಡಿಯೋದಲ್ಲಿ ರಾಮಚಂದ್ರ ರಾವ್ಗೆ ಮಹಿಳೆಯರು ಸಹಕರಿಸಿದ್ದು ಕಂಡು ಬರುತ್ತೆ. ಅಂದ್ರೆ ಇದು ಬಲವಂತವಾಗಿ ನಡೆದಿಲ್ಲ, ತಾವೇ ಸಹಕರಿಸಿದ್ರೂ ಕೂಡ ಮಹಿಳೆಯರು ವಿಡಿಯೋ ಮಾಡಿದ್ಯಾಕೆ? ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನಾಪತ್ತೆ ಆಗಿದ್ದಾದ್ರೂ ಯಾಕೆ? ಇಲ್ಲಿ ಮಹಿಳೆಯರಿಗೆ ಯಾರದ್ದಾದ್ರೂ ಒತ್ತಡ ಏನಾದ್ರೂ ಇದೆಯಾ? ಅಥವಾ ರಾಮಚಂದ್ರ ರಾವ್ನನ್ನ ವಿರೋಧಿಸುವ ಶಕ್ತಿ, ಧೈರ್ಯ ಇರ್ಲಿಲ್ವಾ? ಹೇಗೆ ನೋಡ್ತಾ ಹೋದ್ರೆ ಅನೇಕ ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಾಮಚಂದ್ರ ರಾವ್ ಇದೇ ರೀತಿ ಅನೇಕ ಮಹಿಳೆಯರ ಜೊತೆಗೆ ಸಲುಗೆಯಿಂದ ಇದ್ದ ಅನ್ನೋದು ತನಿಖಾ ತಂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದಂತಹ 100 ಪುಟಗಳ ವರದಿಯಲ್ಲಿದೆ. ಇಲ್ಲಿ ರಾಮಚಂದ್ರ ರಾವ್ ಸಲುಗೆಯಿಂದ ಇದ್ದಿದ್ದು ಅದು ಅವರ ವೈಯಕ್ತಿಕ ವಿಚಾರ. ಬಟ್ ಕರ್ತವ್ಯ ನಿರತರಾಗಿದ್ದಾಗ, ಯೂನಿಫಾರ್ಮ್ ನಲ್ಲಿದ್ದಾಗ ಈ ರೀತಿ ರಾಸಲೀಲೆ ಮಾಡಿದ್ದು ತಪ್ಪು. ಒಂದು ಜಾಗಕ್ಕೆ, ಹುದ್ದೆಗೆ ಅವರದ್ದೇ ಆದಂತಹ ಘನತೆ, ಗೌರವ, ಜವಾಬ್ದಾರಿಗಳಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕಲ್ವಾ? ಅಪರಾಧಿಗಳನ್ನ ತಿದ್ದಿ ಬುದ್ಧಿ ಹೇಳುವಂತಹ ಪೊಲೀಸರೇ ಕರ್ತವ್ಯ ನಿರತರಾಗಿದ್ದಾಗ ಈ ರೀತಿ ಮಾಡಿದ್ರೆ ಸಾರ್ವಜನಿಕರು ನಂಬೋದಾದ್ರೂ ಯಾರನ್ನ? ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇಂತಹದ್ದೇ ಆಸಕ್ತಿದಾಯಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.